ನಮಸ್ಕಾರ ವಿದ್ಯಾರ್ಥಿಗಳೇ. ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾರ್ಚ್ 2025 ದ್ವಿತೀಯ PUC ಪರೀಕ್ಷೆ 1ರ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಹೊರಡಿಸಲಾಗಿದೆ. ಈ ಒಂದು ತಾತ್ಕಾಲಿಕ ವೇಳಾಪಟ್ಟಿಯಂತೆ ದಿನಾಂಕ 1-3-2025 ಅಂದರೆ ಮಾರ್ಚ್ 3ರಿಂದ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗುತ್ತೆ. ಆ ಒಂದು ಮಾರ್ಚ್ 1ರಂದು ನಿಮಗೆ ಮೊದಲಿಗೆ ಕನ್ನಡ ಮತ್ತು ಅರೇಬಿಕ್ ಭಾಷೆಗಳು ಇರುತ್ತೆ. ಅಂದರೆ ಯಾರು ಕನ್ನಡ ಅಟೆಂಡ್ ಮಾಡ್ತಿರೋ ಅವರು ಕನ್ನಡ ಭಾಷೆ ಹಾಗೂ ಅರೇಬಿಕ್ ಭಾಷೆಯನ್ನು ಅಟೆಂಡ್ ಮಾಡುವಂಥರು ಅರೇಬಿಕ್ ಭಾಷೆಯ ಒಂದು ಪರೀಕ್ಷೆ ಇರುತ್ತೆ. ಆ ಒಂದು ಸಮಯ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ಹಾಗೆ ಈ ಒಂದು ಪರೀಕ್ಷೆಯ ಅವಧಿ 3 ಗಂಟೆಗಳಾಗಿರುತ್ತೆ. ಹಾಗೆ ಈ ಒಂದು ಕನ್ನಡ ಮತ್ತು ಅರೇಬಿಕ್ ಭಾಷೆಗಳ ಒಂದು ಅಂಕಗಳು 80 ಅಂಕಗಳು ಆಗಿರುತ್ತೆ. ಹಾಗೆ 2ನೇ ತಾರೀಕು ಯಾವುದೇ ಒಂದು ಪರೀಕ್ಷೆ ಇರೋದಿಲ್ಲ, ಅದು ಭಾನುವಾರ ಆಗಿರೋದ್ರಿಂದ 3ನೆಯ ಒಂದು ತಾರೀಕು ಅಂದರೆ ಮಾರ್ಚ್ 3ರಂದು ಗಣಿತ, ಶಿಕ್ಷಣಶಾಸ್ತ್ರ, ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ ಇರುತ್ತೆ. ಹಾಗೆ ಇಲ್ಲಿಯೂ ಕೂಡ ಅಷ್ಟೇ ಸಮಯ 10 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. ಮತ್ತು 4 ಮಾರ್ಚ್ ಮಂಗಳವಾರ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಮತ್ತು ಫ್ರೆಂಚ್ ಭಾಷೆಗಳ ಒಂದು ಪರೀಕ್ಷೆಗಳು ಇರುತ್ತೆ. ಸಮಯ ಸೇಮ್ ಆಗಿರುತ್ತೆ. ಹಾಗೆ ಅಂಕಗಳು ಕೂಡ 80 ಇರುತ್ತೆ. ಮತ್ತು 5 ಮಾರ್ಚರಂದು ಬುಧವಾರ ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಇರುತ್ತೆ. ಅದರ ಒಂದು ಪರೀಕ್ಷೆಯ ಸಮಯ ಕೂಡ ಬೆಳಗ್ಗೆ 10ರಿಂದ 1 ಗಂಟೆವರೆಗೂ ಇರುತ್ತೆ. ಒಂದು ಪರೀಕ್ಷೆಯ ಅವಧಿ 3 ಗಂಟೆಗಳಾಗಿರುತ್ತೆ. ಅಂಕಗಳು ಕೂಡ 80 ಇರುತ್ತೆ. ಹಾಗೆ 6-3-2025 ಗುರುವಾರ ಇಲ್ಲಿಯೂ ಕೂಡ ಯಾವುದೇ ಒಂದು ರೀತಿಯಾದಂತಹ ಪರೀಕ್ಷೆಗಳು ಇರೋದಿಲ್ಲ. ಮತ್ತು 7 ಮಾರ್ಚು 2025 ಶುಕ್ರವಾರ ಇತಿಹಾಸ ಮತ್ತು ಭೌತಶಾಸ್ತ್ರ ಈ ಒಂದು ಸಬ್ಜೆಕ್ಟ್ಗಳು ಇರುತ್ತೆ. ಇವುಗಳ ಒಂದು ಪರೀಕ್ಷೆಯ ಸಮಯ ಕೂಡ 10ರಿಂದ 1 ಗಂಟೆ ಆಗಿರುತ್ತೆ. ಪರೀಕ್ಷೆಯ ಅವಧಿ ಆದರೆ 3 ಗಂಟೆಗಳಿರುತ್ತೆ. ಹಾಗೆ ಇತಿಹಾಸವನ್ನು ಬರೆಯುವಂಥವ್ರು 80 ಅಂಕಗಳು ಇರುತ್ತೆ. ಹಾಗೆ ಭೌತಶಾಸ್ತ್ರ ಅಂದರೆ ಫಿಸಿಕ್ಸನ್ನು ಬರೆಯುವಂಥವ್ರಿಗೆ 70 ಅಂಕಗಳು ಇರುತ್ತೆ. ಮತ್ತು 8 ಮಾರ್ಚ್ 2025 ಶನಿವಾರ ಹಿಂದಿ ಭಾಷೆ ಇರುತ್ತೆ. ಇದರ ಒಂದು ಸಮಯನೂ ಕೂಡ ಬೆಳಗ್ಗೆ 10ರಿಂದ 1 ಗಂಟೆ ಆಗಿರುತ್ತೆ. ಹಾಗೆ ಅವಧಿ 3 ಗಂಟೆಗಳಾಗಿರುತ್ತೆ. 80 ಅಂಕ ಇರುತ್ತೆ. ಮತ್ತು ಭಾನುವಾರ 9-3 ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಪರೀಕ್ಷೆಗಳು ಇರೋದಿಲ್ಲ. 10 ಮಾರ್ಚ್ 2025 ಸೋಮವಾರ ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ ಮತ್ತು ಗೃಹ ವಿಜ್ಞಾನಗಳು ಇರುತ್ತೆ. ಇಲ್ಲಿ ಸಮಯ ಸೇಮ್ ಆಗಿರುತ್ತೆ. ಅಂಕಗಳನ್ನು ಮಾತ್ರ ಎಲ್ಲವಕ್ಕೂ 80 ಇರುತ್ತೆ. ಆದರೆ ಗೃಹ ವಿಜ್ಞಾನ ಅದಕ್ಕೆ ಮಾತ್ರ 70 ಅಂಕಗಳು ಇರುತ್ತೆ. ಹಾಗೆ ಮುಂದಿನ ಒಂದು ಪರೀಕ್ಷೆ ಅಂದರೆ 12 ಮಾರ್ಚು ಮನಃಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಮೂಲಗಣಿತ ಇರುತ್ತೆ. ಇಲ್ಲಿ ಮನಃಶಾಸ್ತ್ರಕ್ಕೆ ಮತ್ತು ಮೂಲಗಣಿತಕ್ಕೆ 80 ಅಂಕಗಳಿದ್ದೆ. ಕೆಮಿಸ್ಟ್ರಿ, ರಸಾಯನಶಾಸ್ತ್ರಕ್ಕೆ 70 ಅಂಕಗಳು ಇರುತ್ತೆ. ಇನ್ನು 13 ಮಾರ್ಚ್ ಗುರುವಾರ ಅರ್ಥಶಾಸ್ತ್ರ ಇರುತ್ತೆ. ಹಾಗೆ ಇದಕ್ಕೂ ಕೂಡ 80 ಅಂಕಗಳು ಇರುತ್ತೆ. ಸಮಯ ಸೇಮ್ ಆಗಿರುತ್ತೆ. ಬೆಳಗ್ಗೆ 10ರಿಂದ 1 ಗಂಟೆ. ಪರೀಕ್ಷೆಯ ಅವಧಿ ಕೂಡ 3 ಆಗಿರುತ್ತೆ. ಮತ್ತು 14 ಮಾರ್ಚ್ ಅದು ಯಾವುದೇ ಪರೀಕ್ಷೆ ಇರೋದಿಲ್ಲ. ಮತ್ತು 15 ಮಾರ್ಚು 2025 ಶನಿವಾರ ಇಂಗ್ಲೀಷ್ ಇರುತ್ತೆ. ಇಲ್ಲಿಯೂ ಕೂಡ ಅಷ್ಟೇ ಬೆಳಗ್ಗೆ 10ರಿಂದ 1 ಗಂಟೆವರೆಗೂ ಇರುತ್ತೆ ಸಮಯ. ಹಾಗೆ ಅವಧಿ 3 ಗಂಟೆ ಆಗಿರುತ್ತೆ. ಅಂಕಗಳು ಕೂಡ 80 ಇರುತ್ತೆ. ಇನ್ನು 16 ಮಾರ್ಚು ಭಾನುವಾರ ಆಗಿರೋದ್ರಿಂದ ಯಾವುದೇ ಪರೀಕ್ಷೆಗಳು ಇರೋದಿಲ್ಲ. ಇನ್ನು 17 ಮಾರ್ಚ್ 2025 ಸೋಮವಾರ ಇದು ಭೂಗೋಳಶಾಸ್ತ್ರ ಹಾಗೆ ಜೀವಶಾಸ್ತ್ರ ಇರುತ್ತೆ. ಇಲ್ಲಿ ಅಂಕಗಳನ್ನು ನೋಡೋದಾದರೆ ಭೂಗೋಳಶಾಸ್ತ್ರಕ್ಕೆ 80 ಇದ್ದರೆ ಜೀವಶಾಸ್ತ್ರಕ್ಕೆ 70 ಅಂಕಗಳು ಇರುತ್ತೆ. ಇನ್ನು 18 ಮಾರ್ಚ್ 2025 ನೋಡೋದಾದರೆ ಸಮಾಜಶಾಸ್ತ್ರ, ವಿದ್ಯುನ್ಮಾನ ಶಾಸ್ತ್ರ ಮತ್ತು ಗಣಕ ವಿಜ್ಞಾನ. ಸಮಾಜಶಾಸ್ತ್ರಕ್ಕೆ 80 ಇರುತ್ತೆ. ವಿದ್ಯುನ್ಮಾನ ಶಾಸ್ತ್ರ ಮತ್ತು ಗಣಕ ವಿಜ್ಞಾನಕ್ಕೆ 70 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಹಾಗೆ 19 ಮಾರ್ಚ್ 2025 ಹಿಂದೂಸ್ತಾನಿ ಸಂಗೀತ ಹಾಗೆ ಮಾಹಿತಿ ತಂತ್ರಜ್ಞಾನ, ರಿಟೈಲು, ಆಟೋಮೊಬೈಲು, ಹೆಲ್ತ್ ಕೇರು, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ಎಲ್ಲ ಪರೀಕ್ಷೆಗಳನ್ನು ಒಳಗೊಂಡಿರುತ್ತೆ. ಇಲ್ಲಿಗೆ 19/3 PUCಯ ಎಲ್ಲ ಪರೀಕ್ಷೆಗಳು ಮುಕ್ತಾಯ ಆಗಿರುತ್ತೆ. ಧನ್ಯವಾದಗಳು.